ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಸ್ಪೆಷಲ್ ಡೇ ಆಗಿತ್ತು. ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಭಾರ್ಗವನ ಬರ್ಡೇ ಇತ್ತು. ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಸಿ ಡ್ರೆಸ್ ಹಾಕಿ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿದೆ. ಈ ವಿಡಿಯೋ ಕೂಡ ಸ್ಪೆಷಲ್ ಮತ್ತು ಸರ್ಪ್ರೈಸಿಂಗ್ ಆಗಿದೆ. ಸೊ ಫುಲ್ ವಿಡಿಯೋ ನೋಡಿ. ಈ ಡ್ರೆಸ್ ಭಾಳ ಚಲೋ ಆಗಿತ್ತು ರೀ ಇವನಿಗೆ. ನಂಗೆ ಈ ಥರ ಲೈಟ್ ಕಲರ್ಸ್ ಇಷ್ಟ ಆಕವು. ಭಾರ್ಗವ್ಗೂ ಕೂಡ ಲೈಟ್ ಕಲರ್ಸ್ ಚೆಂದ ಕಾಣಿಸ್ತವೆ ಜಾಸ್ತಿ. ಸೊ ದ್ಯಾಟ್ ನಾನು ಯಾವಾಗಲೂ ಲೈಟ್ ಕಲರ್ನೇ ಪ್ರಿಫರ್ ಮಾಡ್ತೀನಿ. ಭಾರ್ಗವ್ಗೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗತ್ತಿತ್ತು. ಹೀಗಾಗಿ ಅಷ್ಟೊಂದು ಕೋಪ್ರೇಟ್ ಮಾಡಲಿಲ್ಲ. ಆಮೇಲೆ ನಾವೆಲ್ಲ ರೆಡಿಯಾಗಿ ಭಾರ್ಗವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿಂದ ಹಂಗೆ ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ವಿ. ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನಂಗೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದೇವಿ ಅಂತ ಅನ್ಸಾತಿತ್ತು. ಇಲ್ಲಿರೋ ಜನರನ್ನೆಲ್ಲ ನೋಡಿ ಪ್ರಪಂಚ ಹಿಂಗೂ ಐತಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನಂಗೆ. ಇಲ್ಲಿ ಮೆಂಟಲಿ ಪ್ರಾಬ್ಲಮ್ ಇರೋರು ಇದ್ದಾರೆ. ಇದೆಲ್ಲ ನೋಡಿ ಎಲ್ಲರೂ ಭಾಳ ಎಮೋಷ್ನಲ್ ಆದ್ವಿ. ಈ ವೃದ್ಧಾಶ್ರಮದ ಹೆಸರು ಆನಂದ ಆಶ್ರಮ ಅಂತ. ನೆಕ್ಸ್ಟ್ ಇವತ್ತು ಸ್ಪೀಚ್ ಕೇಳಿಸ್ಕೋರಿ. 60 ವರ್ಷದವ್ರು ಹುಟ್ಟಿದಬ್ಬ ಮಾಡ್ತಾರೆ, 6 ವರ್ಷದವ್ರು ಹುಟ್ಟಿದಬ್ಬ ಮಾಡ್ತಾರೆ, 6 ತಿಂಗಳದವ್ರು ಹುಟ್ಟಿದಬ್ಬ ಮಾಡ್ತಾರೆ. ಹೌದಲ್ಲ? ಹುಟ್ಟಿದಬ್ಬ ನಮಗ ವಾರ್ನಿಂಗ್. 60 ವರ್ಷದಾಗ ಹುಟ್ಟಿದಬ್ಬ ಮಾಡಿದ ಕೂಡಲೇ ತಮ್ಮ ನಿನಗೆ ಭಗವಂತ ಎಷ್ಟು ಆಯುಷ್ ಕೊಟ್ಟಂತ ಗೊತ್ತಿಲ್ಲ. 60 ಮುಗಿತಾದ್ರಾಗ ಇನ್ನಾದರೂ ಈಗಲಾದರೂ ಸ್ವಲ್ಪ ದಾನ ಧರ್ಮ ಪುಣ್ಯ ಕೆಲಸ ಸತ್ಸಂಗ ಸದ್ವಿನಿಯೋಗ ಮಾಡೋ. ಅವ್ ಹೇಳ್ತಿರ್ತಾನೆ ನೀವು ವಯಸ್ಸಾಗಿದೆ ಅಂತ ಹೇಳಿ. ಕೂದು ಬೆಳೆ ಹಾಕ್ಬಿಟ್ಟು ಕೆರೆ ಬಣ್ಣ ಹಚ್ಕೊಳ್ಳೋದು, ಅಲ್ಲಿ ಹೋದ್ಕು ಸೆಟ್ ಹಚ್ಕೊಳ್ಳೋದು, ಕಣ್ಣು ಮಂಬಂತು ಚಸ್ಮಾ ತಗೊಳ್ಳೋದು, ಕಾಲು ವೀಕಂತೂ ಬಡಗಿ ಇಟ್ಕೊಳ್ಳೋದು. ಈಗ ಕೇಳಿ ಹೃದಯ ತೆಗೆದು ಹೃದಯನೇ ಕುಡಿಸ್ಬಿಡ್ತಾರೆ. ಅದು ಸುದ್ದಿ ಹೇಳ್ತಿರ್ತಾನ ಅವ, ನೋಡ್ಬೇಕ ಮುಕ್ಕಾಗ್ಲಿಕತ್ತಿಪ್ಪ. ಅದಕ್ಕೆ ಈ ಹುಟ್ಟಿದಬ್ಬವನ್ನ, ಈ ಚಿಕ್ಕ ಮಕ್ಕಳು ಹುಟ್ಟಿದಬ್ಬ ಅಂತ ದೇವ್ರು ಹುಟ್ಟಿದಬ್ಬ. ಇದು ಮನುಷ್ಯ ಹುಟ್ಟಿದಬ್ಬ ಅಲ್ಲ. ಇವತ್ತು ದೇವ ಮಾನವ ಭಾರ್ಗವ ಅಂದ್ರೆ ನಾಳೆ ನಮ್ಮನ್ನು ಸಾಕವನು, ದೇಶ ಸಾಕವನು, ಜಗತ್ತಿನ ಸಾಕುವಂತ ಜೀವಿಗಳಿವೆಲ್ಲ ಅಂತವ್ರಿಗೆ ನಮ್ಮ ಎಲ್ಲ ಆಶೀರ್ವಾದಗಳಿಂದ ಪೂರಕವಾಗಿ ಆಶೀರ್ವಾದ ಮಾಡಬೇಕು. ಅವಾಗ ನಾವು ಯಜ್ಞ ಹೋಮಾದಿಗಳು ಮಾಡುವಂತ ಆಶೀರ್ವಚನದ ಮಂತ್ರಗಳನ್ನ ಇವತ್ತು ಅವನ ಬಗ್ಗೆ ಅನ್ನೋಣ, ಅವಾಗ ಆಶೀರ್ವಾದ ಮಾಡೋಣ. ಅದು ಒಂದು ಅಡ್ಲಿನ ಮುದ್ದಿದ್ದಂಗ. ಅಡ್ಲಿನ ಮುದ್ದಿ ತುಂಬಾದ ಗಡಿಗೆನೂ ಮಾಡ್ತಾನ, ಈಶ್ವರನು ಮಾಡ್ತಾನ, ಮಂಗ್ಯಾನು ಮಾಡ್ತಾನ, ಏನ್ ಬೇಕಾದ್ರೆ ಮಾಡ್ತಾನ. ಅಡ್ಲಿನ ಮುದ್ದಿ. ಆದ್ರೆ ಈ ಅಡ್ಲಿನ ಮುದ್ದಿ ಒಳಗ ಇವ್ರ ಅಜ್ಜ ಅಜ್ಜಿ ಅವ್ವ ಅಪ್ಪ ಇಂಥ ಸಂಸ್ಕೃತಿಯ ದಾನ ಧರ್ಮದ ಗುರು ಹಿರಿಯರ ಪೂಜ್ಯನೀಯ ತತ್ವ ಆದರ್ಶಗಳ ಬೀಜವನ್ನ ಆ ಅಡ್ಲಿನ ಮುದ್ದಿ ಒಳಗೆ ಬಿಟ್ಟಾರ. ತಿಳ್ಕೊಡಿ ಸ್ವಲ್ಪ. ಆ ಮಣ್ಣಿನ ಮುದ್ದಿ ಒಳಗ ಆ ಬೀಜವನ್ನ ಬಿಟ್ಟಾರ. ಆ ಬೀಜ ಹೆಮ್ಮರ ಆಗಿ ಎಲ್ಲರಿಗೂ ತಿಳ್ಕೊಳ್ಳುವಂತ, ತೋರಿಸುವಂತ, ತಿಳಿಸುವಂತ, ನೋಡುವಂತ ಒಂಥರ ವಿಶೇಷವಾದ ವ್ಯಕ್ತಿ ಆಗ್ಬೇಕು ಅನ್ನೋದು ಅವರ ಆಸೆ, ನಮ್ಮೆಲ್ಲರ ಆಸೆ. ಇವತ್ತ ನಾವು ಎಲ್ಲರೂ ಅವನಿಗೆ ಹೃದಯಪೂರ್ವಕವಾಗಿ ಆಶೀರ್ವಾದವನ್ನ ಶ್ರೀಧರ ಸ್ವಾಮಿಗಳು, ಆಮೇಲೆ ನಮ್ಮ ಎಲ್ಲ ಗುರು ಹಿರಿಯರು. ಯಾಕಂದ್ರೆ ಒಂದ ಕಡೆ ಇಷ್ಟು ಹಿರಿಯರು ಸಿಗೋದು ಬಹಳ ಕಮ್ಮಿ. ನಿಮ್ಗೆ ಹಿರಿಯರ ಹಬ್ಬ ಅಂತ ಮಾಡ್ತೇವೆ ನಾವು, ಹುಡುಕಾಡಬೇಕಾಕತಿ ಎಲ್ಲಾರು ಅದಾರ ಅಂತ ಹೇಳಿ. ಹಿಂಗಾಗಿ ಈ ಹಿರಿಯರ ಹಬ್ಬದ ದಿವಸ ಅವನ ಹಿರಿಮೆ ಉಚ್ಚುಂಗಕ್ಕೆ ಇರಲಿ, ದೊಡ್ಡ ವ್ಯಕ್ತಿ ಆಗಲಿ, ದಾನಶೂರ ಕಾರಣ ಆಗಲಿ ಅಂತ ಹೇಳಿ ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ಹರಿ ಓಂ. ಅವ್ರದ್ದು ಸ್ಪೀಚ್ ಭಾಳ ಮೀನಿಂಗ್ಫುಲ್ ಅನ್ನಿಸ್ತು. ಹಾರ್ಟ್ಫುಲ್ ಬ್ಲೆಸ್ಸಿಂಗ್ಸ್ ಆರ್ ಮೋರ್ ಪ್ರೀಷಿಯಸ್ ದ್ಯಾನ್ ಬರ್ಡೇ ಗಿಫ್ಟ್ಸ್ ಅಂತ ಫೀಲ್ ಆಯಿತು. ಇಲ್ಲಿ ಈ ಅಜ್ಜಿ ಒಂದು ಹಾಡು ಹೇಳಿದರು. ಇವ್ರ ಹೆಸರು ವಿಜಯಲಕ್ಷ್ಮಿ ಅಂತ. ಇಲ್ಲಿ ಊಟ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಹೋದ್ವಿ. ಆಶ್ರಮ ಅಂತೂ ಭಾಳ ಚಲೋ ಮೇಂಟೈನ್ ಮಾಡಿದ್ರು. ಇಲ್ಲಿ ನಾವು ಈ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು. ಮನೆಗೆ ಹೋಗ್ತಾ ಇದ್ದಾಗ ಭಾರ್ಗವ ಹಂಗೆ ಮಲಗಿಬಿಟ್ಟ.
ಸೊ ದ್ಯಾಟ್ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿದೆ. ನಾವು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಅವನಿಗೆ ಖುಷಿ ಅನ್ನಿಸ್ಲಿ ಅಂತ ನಾನೇ ಸಿಂಪಲ್ಲಾಗಿ ಸ್ವಲ್ಪ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದೆ. ಪ್ರಿಪ್ರೇಷನ್ಸ್ಗೆಲ್ಲ ನನ್ನ ಕಸಿನ್ಸ್ ನನಗೆ ಹೆಲ್ಪ್ ಮಾಡಿದರು. ಇದು ಫುಲ್ ನೈಟ್ ಆದಮೇಲೆ ಭಾಳ ಚೆಂದ ಕಾಣಿಸ್ತಿತ್ತು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಭಾರ್ಗವನ್ ಫೋಟೋನ ರಿವೀಲ್ ಮಾಡತ್ತೀನಿ. ಫೈನಲಿ ಐ ಗಾಟ್ ಪರ್ಮಿಷನ್ ಫಾರ್ ದ್ಯಾಟ್. ಡೆಕೋರೇಷನ್ ಎಲ್ಲ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್. ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಕೆಲವೊಂದಿಷ್ಟು ಐಟಮ್ಸ್ ತರಿಸೋದಕ್ಕೆ ಆಗಲಿಲ್ಲ. ಸಿಂಪಲ್ಲಾಗಿ ಮಾಡಿದ್ದೆ, ಬಟ್ ಇದು ಭಾಳ ಖುಷಿ ಅನ್ನಿಸ್ತು. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು.